ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಳ್ಳಾರಿ ನಗರ ಕ್ಷೇತ್ರದಿಂದ ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಬಿಕಾಸ್ ಹಾಲಿ ಶಾಸಕರಾಗಿರುವಂತ ಹಿನ್ನೆಲೆಯಲ್ಲಿ. ಆದರೆ ಅವರ ತಮ್ಮ ಜನಾರ್ದನ್ ರೆಡ್ಡಿ ಪಕ್ಷದಿಂದ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಇತ್ತು, ಸಾಕಷ್ಟು ಓಡಾಡ್ತಾ ಇತ್ತು. ಜನಾರ್ದನ್ ರೆಡ್ಡಿ ಅವರ ಪತ್ನಿನೇ ನಿಂತ್ಕೊಳ್ತಾರೆ ಅಂತ, ಹಂಗೆ ಆಗಿದೆ. ಅವರ ಪತ್ನಿಯನ್ನ ಕಣಕ್ಕೆ ಇಳಿಸ್ತಾ ಇದ್ದಾರೆ. ಕೆಆರ್ಪಿಪಿ ಪಕ್ಷದಿಂದ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಅಖಾಡಕ್ಕಿಳಿತಾ ಇದ್ದಾರೆ. ಸಹೋದರರ ಸವಾಲ್ ಎದುರಾಗ್ತಾ ಇದೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ. ಸಹೋದರನ ವಿರುದ್ಧ ಪತ್ನಿ ಕಣಕ್ಕಿಳಿಸುವ ಬಗ್ಗೆ ಘೋಷಣೆ ಮಾಡಿದ್ರು ಜನಾರ್ದನ್ ರೆಡ್ಡಿ. ಇಲ್ಲಿಗ ಅಫಿಷಿಯಲ್ ಆಯಿತು, ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಡುವೆ ಈಗ ಆಲ್ರೆಡಿ ಅಳಿಸ್ಬಿಟ್ಟಿದೆ ಸಂಬಂಧ ಅಂತ. ಸೋಮಶೇಖರ್ ರೆಡ್ಡಿ ವಿರುದ್ಧ ಅರುಣಾ ಲಕ್ಷ್ಮಿ ಸ್ಪರ್ಧೆ ಮಾಡ್ತಾರೆ. ನಾದಿನಿ ವಿರುದ್ಧ ಗೆದ್ದು ಬೀಗ್ತಾರ ಸೋಮಶೇಖರ್ ರೆಡ್ಡಿ ಅನ್ನುವಂಥ ಪ್ರಶ್ನೆ ಇದೆ. ಕುತೂಹಲವನ್ನು ಮೂಡಿಸಿದೆ ಬಳ್ಳಾರಿ ನಗರ ಕ್ಷೇತ್ರ. ಇವರಿಬ್ಬರ ಕಚ್ಚಾಟದಿಂದ, ಅಂದರೆ ಪೈಪೋಟಿಯಿಂದ ಕಾಂಗ್ರೆಸ್ಗೆ ಹೆಲ್ಪ್ ಆದರೂ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲಿ ಅರುಣಾ ಲಕ್ಷ್ಮಿ ಅವರು ಪಡೆದುಕೊಳ್ಳುವಂಥ ಮತ ಅರ್ಧಕ್ಕರ್ಧ ಅಕಸ್ಮಾತ್ ಜಾಸ್ತಿ ಮತಗಳನ್ನ ಪಡ್ಕೊಂಡಂಥ ಸಂದರ್ಭದಲ್ಲಿ ಬಿಜೆಪಿಯ ಮತಬುಟ್ಟಿಗೆನೆ ಕೈ ಹಾಕಿರ್ತಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ತಗೊಂಡು ಬಂದಿರುವಂತ, ಇವತ್ತು ರಚನೆ ಮಾಡಿರುವಂತ ನಾನು ಇವತ್ತು ಪಕ್ಷದ ತೀರ್ಮಾನದಂತೆ ನಾವು ಬೇರೆಯೊಬ್ಬರಿಗೆ ಹೇಳೋದಕ್ಕಿಂತ ಕೂಡ ಫಸ್ಟ್ ನಾವು ನಮ್ಮ ಮನೆಯಿಂದನೇ ನಾವು ಏನು ಹೇಳ್ತೀವೋ ಅದನ್ನ ಆಚರಣೆಯಲ್ಲೇ ತಗೊಂಡು ಬರಬೇಕು. ಹಾಗಾಗಿ ಈಗಾಗಲೇ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತು ಬಳ್ಳಾರಿ ನಗರದ ಅಭ್ಯರ್ಥಿಯಾಗಿ ನನ್ನ ಶ್ರೀಮತಿ ಲಕ್ಷ್ಮಿ ಅರುಣ ಅವರನ್ನ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಅವರ ಮಾತುಗಳಲ್ಲಿ ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನರು ಅವರನ್ನು ಅವರ ಮನೆ ಮಗನಂತೆ ಪ್ರೀತಿಸಿ ತಾವು ತೋರಿಸಿರುವ ಪ್ರೀತಿಯನ್ನು ಕೇಳಿದ್ದೆ. ಆದರೆ ಇವತ್ತು ತಾವೆಲ್ಲರೂ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿದರೆ ತಮ್ಮೆಲ್ಲರ ಋಣವನ್ನು ನಾವೇ ಹೇಗೆ ತೀರಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಒಂದು ಗುರಿಯನ್ನು ಇಟ್ಟುಕೊಂಡು ರೈತರು, ಬಡವರು, ಶ್ರಮಿಕರ ಮೇಲೆ ಗುಡ್ಡದಷ್ಟು ಪ್ರೀತಿಯಿಂದ, ಮಹಿಳೆಯರು, ಮಕ್ಕಳು, ಯುವಕರ ಮೇಲೆ ಅಪಾರ ಗೌರವದೊಂದಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ತಾವೆಲ್ಲರೂ ಒಂದಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಚುನಾವಣೆಯಲ್ಲಿ ಕೆಲಸ ಮಾಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಗೆಲ್ಲಿಸೋಣ. ಜನಾರ್ದನ್ ರೆಡ್ಡಿ ಅವರ ಮಾತುಗಳಲ್ಲಿ ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನರು ಅವರನ್ನು ಅವರ ಮನೆ ಮಗನಂತೆ ದಿನೇ ದಿನೇ ವಿಧಾನಸಭೆ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಅನ್ನೋದಕ್ಕೆ ಈಗ ನೋಡ್ಬೋದು. ಪ್ರತಿ ದಿನನೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಟರ್ನ್ ಅಂಡ್ ಟ್ವಿಸ್ಟ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಬಳ್ಳಾರಿ ನಗರ ಈಗ ಸಹೋದರರ ಸವಾಲ್ ಎದುರಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಇಬ್ಬರು ಸಹೋದರರ ನಡುವೆ ಸಂಬಂಧ ಅಳಸಿ ಹೋಗಿರುವಂತದ್ದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ಸೊ ಈಗ ಬಳ್ಳಾರಿ ನಗರ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಸ್ಪರ್ಧೆಯಿಂದಾಗಿ ಯಾವ ರೀತಿಯಾಗಿ ರೋಚಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಬಳ್ಳಾರಿ ನಗರ ಕ್ಷೇತ್ರ? ಖಂಡಿತ ಪೃಥ್ವಿರಾಜ್, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಮುಂಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ, ಯಾಕೆಂತಂದ್ರೆ ನಡುವೆ ಈಗ ನೇರ ಪೈಪೋಟಿ ಏರ್ಪಡ್ತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ರೆಡ್ಡಿ ಸಹೋದರ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿನವರ ನಡುವೆ ಈಗ ಎಲ್ಲ ಸಂಬಂಧಗಳು ಇಲ್ಲಿಗೆ ಮುಕ್ತಾಯ ಆಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆಂತಂದ್ರೆ ಬಿಜೆಪಿಯಲ್ಲೇ ಈಗಾಗಲೇ ಹಾಲಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಇರ್ತಕ್ಕಂಥದ್ದು. ಹಾಲಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರೇ ಮುಂದಿನ ಬಿಜೆಪಿ ಅಭ್ಯರ್ಥಿ ಕೂಡ ಹೌದು. ಆದ್ರೆ ಈಗ ಕೆಆರ್ಪಿಪಿ ಹೊಸ ಪಕ್ಷವನ್ನು ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಸ್ಥಾಪನೆ ಆಗಿದೆ. ಆದ್ರೆ ಆ ಒಂದು ಪಕ್ಷಕ್ಕೆ ಸೋಮಶೇಖರ್ ರೆಡ್ಡಿ ಹೋಗ್ತಾರೆ, ಆ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾರೆ. ಇದೇ ಕುತೂಹಲ ಇದ್ದಿದ್ದು ಬಸವರಾಜ್. ಆಕ್ಚುಲಿ ಕರುಣಾಕರ್ ರೆಡ್ಡಿ ಮತ್ತೆ ಜನಾರ್ದನ್ ರೆಡ್ಡಿ ಅವರ ಸಂಬಂಧ ಅಷ್ಟಕ್ಕಷ್ಟೇ ಇದೆ. ಆಲ್ಮೋಸ್ಟ್ ಅವಾಗಿಂದನೂ ಕೂಡ ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲೂ ಇತ್ತೀಚೆಗೆ ಎಲ್ಲೋ ಅವರ ಮೊಮ್ಮಗಳ ಒಂದು ನಾಮಕರಣದ ಸಂದರ್ಭದಲ್ಲಿ ಎಲ್ಲೋ ಭಾಗಿಯಾಗಿದ್ದನ್ನ ನೋಡಿದ್ವಿ. ಆದರೆ ಸೋಮಶೇಖರ್ ರೆಡ್ಡಿ ಮತ್ತೆ ಜನಾರ್ದನ್ ರೆಡ್ಡಿ ಇಬ್ಬರು ಕೂಡ ಚೆನ್ನಾಗೇ ಇದ್ರು. ಬಟ್ ಈಗ ತನ್ನ ಅಣ್ಣನ ವಿರುದ್ಧನೇ ತನ್ನ ಹೆಂಡತಿಯನ್ನ ನಿಲ್ಲಿಸ್ತಾ ಇರುವಂತದ್ದನ್ನು ನೋಡಿದ್ರೆ ಏನ್ ಕಾರಣ? ತನ್ನ ಪಕ್ಷಕ್ಕೆ ಬರಲಿಲ್ಲ ಅನ್ನುವ ಒಂದೇ ರೀಸನ್ ಅಥವಾ ಬೇರೆ ಏನಾದರೂ ಇದೆಯಾ?
ಖಂಡಿತ ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಆರೋಪ ಅಡಿಯಲ್ಲಿ ಬಂಧನ ಆದ್ರಿಂದ ಕೂಡ ಸೋಮಶೇಖರ್ ರೆಡ್ಡಿ ಅವರು ಜನಾರ್ದನ ಜೊತೆಗೆ ಉತ್ತಮ ಸಂಬಂಧ ಕೂಡ ಇತ್ತು. ಆದ್ರೆ ಯಾವಾಗ ಜನಾರ್ದನ ರೆಡ್ಡಿ ಅವರ KRPP ಪಕ್ಷ ಸ್ಥಾಪನೆ ಆಯಿತು, ಪಕ್ಷ ಸ್ಥಾಪನೆ ಆರಂಭಕ್ಕೆ ಮುಂಚೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಸ್ಥಾಪನೆ ಮಾಡಬಾರ್ದು, ಬಿಜೆಪಿಯಲ್ಲೇ ಮುಂದುವರಿಬೇಕು, ಬಹಳಷ್ಟು ತಾಳ್ಮೆಯಿಂದ ಇರಬೇಕು, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸೋಮಶೇಖರ್ ರೆಡ್ಡಿ ಅವರು ಸಾಕಷ್ಟು ಸಲಹೆಗಳನ್ನು ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಜನಾರ್ದನ ರೆಡ್ಡಿ ಅವರು ಅವರ ಸಲಹೆಗಳನ್ನ ತಿರಸ್ಕರಿಸಿ ಪಕ್ಷ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸೋಮಶೇಖರ್ ರೆಡ್ಡಿ ಅವರಿಗೆ ಕೂಡ ಪಕ್ಷಕ್ಕೆ ಕರೆದರೂ ಕೂಡ ಸೋಮಶೇಖರ್ ರೆಡ್ಡಿ KRPP ಪಕ್ಷಕ್ಕೆ ಹೋಗದೇ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದು ಜನಾರ್ದನ ರೆಡ್ಡಿ ಅವರ ಮುನಿಸಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು, ಅವರ ಸಂಬಂಧ ಕೂಡ ಅಳಸಿ ಹೋಗಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಈಗ ಜನಾರ್ದನ ರೆಡ್ಡಿ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಪತ್ನಿ ಅರುಣಲಕ್ಷ್ಮಿ ಅವರೇ ಬಳ್ಳಾರಿ ನಗರದ ಅಭ್ಯರ್ಥಿ ಅಂತೇಳಿ ಈಗ ಇವತ್ತು ಗಂಗಾವತಿಯಲ್ಲಿ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅರುಣಲಕ್ಷ್ಮಿ ಕೂಡ ಕಳೆದ ಯಾವಾಗ ಹೊಸ ಪಕ್ಷ ಸ್ಥಾಪನೆ ಆದ ದಿನದಿಂದ ಕೂಡ ಬಳ್ಳಾರಿ ನಗರದಲ್ಲಿ ಕೂಡ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೇರ್ಪಡೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಬೇರೆ ಬೇರೆ ಪಕ್ಷಗಳ ಮುಖಂಡರು, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಪಕ್ಷದ ಕಾರ್ಯಕರ್ತರನ್ನ ತಮ್ಮ ಪಕ್ಷ ಹತ್ರ ಸೆಳಿತಾ ಇದ್ದಾರೆ. ದಿನನಿತ್ಯವೂ ಕೂಡ ಅವರು ಈ ರೀತಿಯ ಸೇರ್ಪಡೆ ಕಾರ್ಯಕ್ರಮಗಳನ್ನು ಕೂಡ ಬಳ್ಳಾರಿ ನಗರದಲ್ಲಿ ನಡೆಸಿರ್ತಕ್ಕ. ಈಗ ಅಧಿಕೃತವಾಗಿ ಪಕ್ಷದ KRPP ಪಕ್ಷದ ಅಭ್ಯರ್ಥಿಯಾಗಿ ಅರುಣಲಕ್ಷ್ಮಿ ಘೋಷಣೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಇಲ್ಲಿ ಅತ್ತಿಗೆ ವಿರುದ್ಧನೇ ಸೋಮಶೇಖರ್ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗುವಂತ ಸಾಧ್ಯತೆ ಕೂಡ ಅಲ್ಲಗೆಳೆಯುವಂತಿಲ್ಲ. ಏನಾಗುತ್ತೆ ಅಂತ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಆಕ್ಚುಲಿ ಇಷ್ಟು ವರ್ಷಗಳ ಕಾಲ ಒಂದು 3-4 ಚುನಾವಣೆಯಿಂದ ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಸಹೋದರರ ಸವಾಲ್ ಇದೆ ಮೊದಲೇನಲ್ಲ. ಸ್ವರ್ಬಾದಲ್ಲಿ ಯಾವಾಗಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವರ್ಬಾ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಇವರಿಬ್ಬರ ನಡುವಿನ ಫೈಟ್ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲ ಈಗ ಬಳ್ಳಾರಿ ನಗರ ಕ್ಷೇತ್ರದಲ್ಲೂ ಕೂಡ ಕಾಣ್ಬೋದಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸ್ಟೋರಿಗೆ ಹೋಗೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭದ್ರತೆಗೆ ಮುದೋಳ್ ನಾಯಿ. ಮೋದಿ ಭದ್ರತೆಯ SPG ಟೀಮ್ಗೆ ಮುದೋಳ್ ನಾಯಿ ಸೇರ್ಪಡೆ ಆಗ್ತಾ ಇದೆ. ಅಧಿಕೃತವಾಗಿ SPG ಟೀಮ್ ಅನ್ನ ಸೇರಿದೆ ಮುದೋಳ್ ನಾಯಿ. ಆಲ್ರೆಡಿ ಆರ್ಮಿಯಲ್ಲಿ ಮುದೋಳ್ ನಾಯಿಯನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು. ಸಾಕಷ್ಟು ಚಾಕಚಕ್ಯತೆ, ಚೂಟಿಯಲ್ಲಿ ಇರುವಂತ ನಾಯಿ ಮುದೋಳ್ ನಾಯಿ ತುಂಬಾ ಫೇಮಸ್. ಕಳೆದ ಆಗಸ್ಟ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. ಲಾಸ್ಟ್ ಇಯರ್ 2022ರ ಆಗಸ್ಟ್ನಲ್ಲೇ ಚರ್ಚೆ ಆಗಿತ್ತು. ಕೆಲ ತಿಂಗಳ ಹಿಂದೆ ಮುದೋಳ್ಗೆ SPG ಟೀಮ್ ಭೇಟಿಯನ್ನ ಕೊಟ್ಟಿತ್ತು. ಮುಧೋಳದ ತಿಮ್ಮಾಪುರಕ್ಕೆ ಭೇಟಿಯನ್ನ ನೀಡಿತ್ತು SPG ಟೀಮ್. ತಿಮ್ಮಾಪುರದಲ್ಲಿದೆ ಮುಧೋಳ ಶ್ವಾನಗಳ ಸಂಶೋಧನಾ ಕೇಂದ್ರ. ಅವರಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ತಳಿ ಹೇಗೆ, ಏನು, ಎತ್ತ. ನಾವು ಪ್ರಧಾನಮಂತ್ರಿಗಳ ಭದ್ರತೆಗೆ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಕ್ಟಿವ್ ಆಗಿರುತ್ತೆ, ಇದರ ಸಾಮರ್ಥ್ಯ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮುಧೋಳಕ್ಕೆ ಬಂದು SPG ಟೀಮ್, ಪ್ರಧಾನಮಂತ್ರಿಗಳ ಭದ್ರತೆಗೆ ಅಂತ ಇರುವಂಥ ಟೀಮ್ ಅದು, ಅವರೇ ಬಂದು ಸ್ವತಃ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಆರ್ಮಿಯಲ್ಲಿದೆ. ನಮ್ಮ ಸೇನೆಯಲ್ಲಿ ಮುಧೋಳ್ ನಾಯಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಚಾಕಚಕ್ಯತೆ, ಸಾಮರ್ಥ್ಯ, ಅದರ ಬುದ್ಧಿವಂತಿಕೆ, ಅದರ ಸ್ಪೀಡು, ಇದೆಲ್ಲವೂ ಕೂಡ ಆ ನಾಯಿಯಲ್ಲಿ ಇದ್ದಂಥ ಹಿನ್ನೆಲೆಯಲ್ಲೇ ಬೇರೆ ಎಲ್ಲ ನಾಯಿಗಳಿಗಿಂತ ತುಂಬ ಡಿಫ್ರೆಂಟ್ ಮುಧೋಳ್ ನಾಯಿ. ಸೊ ಹೀಗಾಗಿನೇ ಆರ್ಮಿಯಲ್ಲಿ ಯೂಸ್ ಮಾಡ್ಕೊಳ್ಳಾಗ್ತಾ ಇತ್ತು ಸೇನೆಯಲ್ಲಿ. ಈಗ SPG ಟೀಮ್ ಸೇರ್ತಾ ಇದೆ. ಪ್ರಧಾನಮಂತ್ರಿಗಳ ಭದ್ರತೆಗೂ ಕೂಡ ಈಗ ಮುಧೋಳ್ ನಾಯಿಯನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗ ಆಲ್ರೆಡಿ ಸೇರಿಸಿಕೊಳ್ಳಲಾಗಿದೆ. ಕಳೆದ ವರ್ಷ 2022 ಆಗಸ್ಟ್ನಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಚರ್ಚೆ ಆಗಿ ಫೈನಲಿ ಮುಧೋಳ್ ನಾಯಿಯನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಪರಿಶೀಲನೆ ಮಾಡ್ತಾರೆ. ಒಂದು ಅಂದರೆ ಪ್ರಧಾನಮಂತ್ರಿಗಳ ಭದ್ರತೆಗೆ ಯಾರಾದರೂ ಒಬ್ಬರು ಸೇರಿಕೊಳ್ಳುವಂಥ ಸಂದರ್ಭದಲ್ಲೇ ಆಗಲಿ ಅಥವಾ ಯಾರನ್ನೇ ಆಗಲಿ ಸೇರಿಸ್ಕೊಳ್ಳುವಂಥ ಸಂದರ್ಭ, ಯಾವುದೇ ಟೀಮ್ ಸೇರಿಕೊಳ್ಳುವಂಥ ಸಂದರ್ಭ ಅಥವಾ ಪ್ರಾಣಿಗಳೇ ಆಗಲಿ, ಅಂದರೆ ಈ ನಾಯಿ ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲೇ ಆಗಲಿ, ಅದರ ಹಿನ್ನೆಲೆ, ಪೂರ್ವಪರ ಮತ್ತು ಅದರ ಸಾಮರ್ಥ್ಯ, ಅದರ ಚಾಕಚಕ್ಯತೆ, ಅದರ ಬುದ್ಧಿವಂತಿಕೆ, ಇದೆಲ್ಲವೂ ಕೂಡ ಪರಿಗಣನೆಗೆ ಬರುತ್ತೆ. ಸುಮ್ಮನೆ ಸೇರಿಸ್ಕೊಳ್ಳೋದಿಲ್ಲ. ಪ್ರಧಾನಮಂತ್ರಿಗಳ ಭದ್ರತೆ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ಪ್ರಧಾನಮಂತ್ರಿಗಳ ಭದ್ರತೆಯಲ್ಲಿ ಮುಧೋಳ್ ನಾಯಿ ಸೇರ್ಕೊಳ್ತಾ ಇರುವಂಥದ್ದು ನಮಗೂ ಒಂದು ರೀತಿಯಾದಂಥ ಹೆಮ್ಮೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನೋಡ್ತಾ ಇದ್ವಿ ಮುಧೋಳ್ ನಾಯಿ ಈಗ
ಪ್ರಧಾನಮಂತ್ರಿಗಳ ಭದ್ರತೆಗೆ ಸೇರ್ಪಡೆಗೊಳ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೂ ಕೂಡ ಒಂದು ರೀತಿಯಾದಂಥ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಆಲ್ರೆಡಿ ಸೇನೆಯಲ್ಲೂ ಕೂಡ ಇದು ಬಳಕೆಯಲ್ಲಿರುವಂಥದ್ದು. ಈ ಮುಧೋಳ್ ನಾಯಿಯ ಚಾಕಚಕ್ಯತೆ, ಅದರ ಜೊತೆಗೆ SPG ಟೀಮ್ ಇದನ್ನ ಪರಿಶೀಲನೆ ಮಾಡಿ ಸೇರಿಸ್ಕೊಳ್ಳುತ್ತೆ ಅಂದರೆ ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳು ಇರ್ತವೆ. ಅದನ್ನ ನೋಡೋದಾದ್ರೆ ಪೃಥ್ವಿ, ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥದ್ದು ಕೇವಲ ವೆಪನ್ಸ್ಗಳಿಗೆ ಅಥವಾ ವಸ್ತುಗಳಿಗೆ, ಮೊಬೈಲ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಸೇನೆಯಲ್ಲಿ ಬಳಕೆಯಾಗುವಂತಹ ಪ್ರಾಣಿಗಳ ವಿಚಾರದಲ್ಲೂ ಕೂಡ ಅನ್ವಯ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇನ್ಸಿಸ್ಟ್ ಮಾಡಿದ್ದೇನೆಂದ್ರೆ, ಇಷ್ಟು ದಿನ ನೀವು ಈಗ ಜರ್ಮನ್ ಶೆಫರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ತಳಿಯ ಫಾರಿನ್ ತಳಿಯ ನಾಯಿಗಳ ಬಳಕೆ ಏನಾಗ್ತಿತ್ತು, ಆ ಸ್ಥಳದಲ್ಲಿ ನಾವು ಕರ್ನಾಟಕದ್ದೇ ಆಗಿರ್ತಕ್ಕಂಥ, ಭಾರತದೇ ಆಗಿರ್ತಕ್ಕಂಥ ಮುಧೋಳ್ ನಾಯಿಯನ್ನ ಬಳಸೋದಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆಯನ್ನ SPGಗೆ ಮಾಡಿರ್ತಾರೆ. ತದನಂತರದಲ್ಲಿ ಭಾರತದ ಭದ್ರತಾ ಪಡೆಗಳು ಜೊತೆಗೆ SPG ಆಮೇಲೆ ಅದರ ಎಕ್ಸ್ಪರ್ಟ್ಸ್ಗಳು ಯಾರಿರ್ತಾರೆ, ಅಂದ್ರೆ ಈ ಭದ್ರತೆಯ ಎಕ್ಸ್ಪರ್ಟ್ಸ್ಗಳು ಯಾರಿರ್ತಾರೆ, ಪ್ರತಿಯೊಬ್ಬರು ಕೂಡ ಪರೀಕ್ಷಿಸ್ತಾರೆ. ಬಳಿಕ ಅದಕ್ಕೆ ಈಗ ಆಲ್ರೆಡಿ ಅದು ಇಂಡಕ್ಟ್ ಆಗಿದೆ, ಆಲ್ರೆಡಿ ಈಗ ಮುಧೋಳ್ ನಾಯಿ ಸೇರ್ಪಡೆ ಆಗಿದೆ. ಈಗ ನೀವು ಕೇಳಿದ ಹಾಗೆ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಬರುತ್ತೆ, ಯಾವ ಕಾರಣದಿಂದಾಗಿ ಇದನ್ನ ಇಂಡಕ್ಟ್ ಮಾಡ್ಕೊಳ್ಳಲಾಗ್ತಾ ಇದೆ ಅಂತ. ಕೇವಲ ಪ್ರಧಾನಿ ಹೇಳಿದ್ರು ಅಂದ ಮಾತ್ರಕ್ಕೆ SPG ಅವರು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಅಥವಾ ಅದನ್ನ ಇನ್ಸಿಸ್ಟ್ ಕೂಡ ಮಾಡೋದಿಲ್ಲ ಅಥವಾ ಇಂಡಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನೋಡಿದಾಗ ಮುಧೋಳ್ ನಾಯಿಯ ವಿಚಾರಕ್ಕೆ ಬಂದ್ರೆ ಅದರ ತನ್ನ ಓನರ್ ಯಾರಿರ್ತಾರೆ ಅವರ ಮೇಲೆ ಇರ್ತಕ್ಕಂಥ ನಂಬಿಕಸ್ಥ ಪ್ರಾಣಿ ಆಗಿರ್ತಕ್ಕಂಥದ್ದು, ಅದು ಇದರ ಮೊದಲ ಗುಣವಾಗಿರೋದು. ಅಂದ್ರೆ ಅದು ತನ್ನ ಯಾರಾದರೂ ಕಾವಲನ್ನ ಕೊಡ್ತಾ ಇದೆ ಅಂದ್ರೆ ಯಾವುದೇ ಶತ್ರುಗಳು, ಎಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಶತ್ರುಗಳೇ ಆಗ್ಲಿ, ಹತ್ತಿರದಲ್ಲೇ ಬರೋದಕ್ಕೂ ಕೂಡ ಇದು ಬಿಡೋದಿಲ್ಲ. ತನ್ನ ಪ್ರಾಣವನ್ನು ಕೂಡ ಬಿಡುತ್ತೆ. ಆದ್ರೆ ತನ್ನ ಓನರ್ಗಳು ಯಾರಿರ್ತಾರೆ, ತನ್ನನ್ನು ಸಾಕದಂತವ್ರು ಯಾರಿರ್ತಾರೆ, ಅವರಿಗೆ ಒಂದು ಚಿಕ್ಕ ಗಾಯ ಆಗೋದಕ್ಕೂ ಕೂಡ ಇದು ಬಿಡೋದಿಲ್ಲ. ಅದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇ ವಿಚಾರ ಬಂದಾಗ ಇದರ ವೇಗ, ಈಗ ನಾವು ನೋಡ್ತೀವಿ ಮುಧೋಳ ತಳಿಯ ವಿಚಾರಕ್ಕೆ ಹೋದಾಗ ಅದರ ಹಿಸ್ಟರಿಯನ್ನ ನೋಡಿದಾಗ, ಅದರ ಹಿನ್ನೆಲೆಯನ್ನ ನೋಡಿದಾಗ, ಹಿಂದೆ ರಾಜರ ಮಹಾರಾಜರ ಕಾಲದಲ್ಲಿ ಅದನ್ನ ಸೇನೆಯಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಿತ್ತು, ಯುದ್ಧದ ವೇಳೆಯಲ್ಲಿ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು, ಬೇಟೆ ಆಡೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಮುಧೋಳ್ ನಾಯಿಯನ್ನ ಬಳಕೆ ಮಾಡಿಕೊಳ್ಳಾಗ್ತಾ ಇತ್ತು. ಯಾಕಂದ್ರೆ ಅದು ರಕ್ಷಣೆ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಬೇಟೆ ಆಡುವ ಗುಣ, ಆ ಒಂದು ಎಕ್ಸ್ಪರ್ಟ್ ಏನಿರುತ್ತೆ ಅದು ಕೂಡ ಇಲ್ಲಿ ಪ್ರಮುಖವಾಗಿ ಪರಿಗಣನೆಗೆ ಬಂದಿರುವಂತದ್ದು. ಮೂರನೇದ್ದು, ಈ ಕಾಯುವಿಕೆಯ ಕಾಯಕದಲ್ಲಿ ಇದರ ಒಂದು ನೈಪುಣ್ಯತೆ, ಅದು ಎಷ್ಟು ನೈಪುಣ್ಯವಾಗಿ ಕೆಲಸವನ್ನ ಮಾಡುತ್ತೆ ಅಂದ್ರೆ ಅದರ ಒಂದು ಇಲ್ಲಿ ಪ್ರಮುಖವಾಗಿ ಈಗ ಪ್ರಧಾನಮಂತ್ರಿಗಳ ಭದ್ರತೆ ಅಂತ ವಿಚಾರ ಬಂದಾಗ ಅಲ್ಲಿ ಕೇವಲವಾಗಿ ಯಾರೋ ವ್ಯಕ್ತಿಗಳನ್ನ ದೂರ ಸರಿಸೋದಿಲ್ಲ, ಬದಲಾಗಿ ಆ ದಾರಿಯನ್ನ ಕಂಪ್ಲೀಟ್ ಆಗಿ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾದರೂ ಸ್ಫೋಟಕಗಳನ್ನ ಇಡಲಾಗಿದೆಯಾ ಅಥವಾ ಏನಾದರೂ ಸಂಶಯಾಸ್ಪದ ವಸ್ತುಗಳನ್ನ ತೆಗೆದುಕೊಂಡು ಯಾರಾದರೂ ಓಡಾಡ್ತಾ ಇದ್ದಾರಾ, ಯಾರ ಬಳಿಯಲ್ಲಿ ಅಥವಾ ಅವರ ಜೇಬ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಸ್ತು ಏನಾದರೂ ಇದೆಯಾ, ಡ್ರಗ್ಸ್ಗಳೇನಾದರೂ ತರಲಾಗಿದೆಯಾ, ಅಥವಾ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಅದರ ವಾಸನೆಯ ಶಕ್ತಿ ಕೂಡ ಅಷ್ಟೇ ಪ್ರಮುಖವಾದಂಥ ಕಾರ್ಯವನ್ನು ನಿರ್ವಹಿಸುತ್ತೆ. ಹೀಗಾಗಿ ಆ ವಾಸನೆಯ ಶಕ್ತಿಯ ವಿಚಾರದಲ್ಲೂ ಕೂಡ ಇದು ಈ ಒಂದು ಮುಧೋಳ್ ತಳಿಯ ನಾಯಿಗಳೇನಿದಾವೆ ಇದು ಅತ್ಯಂತ ನೈಪುಣ್ಯತೆಯನ್ನ ಸಾಧಿಸಿರ್ತಕ್ಕಂಥದ್ದು, ಆ ಗುಣ ಕೂಡ ಅದಕ್ಕೆ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ನೋಡಿದಾಗ ಅಡಾಪ್ಟಬಿಲಿಟಿ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅದೇ ರೀತಿಯಾಗಿ ಗುಜರಾತ್ನಿಂದ ವೆಸ್ಟ್ ಬೆಂಗಾಲ್ ಒಳಗೆ, ನಾರ್ತ್ ಈಸ್ಟ್, ಹೀಗೆ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇರ್ತಾರೆ. ಆ ಪ್ರತಿ ರಾಜ್ಯದ ಕ್ಲೈಮೇಟ್ ವಿಚಾರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಇರ್ಬೋದು, ವಾತಾವರಣ ಇರಬಹುದು, ಅಲ್ಲಿರ್ತಕ್ಕಂಥ ಚಾಲೆಂಜಸ್ ಇರ್ಬೋದು, ವಿಭಿನ್ನವಾಗಿರ್ತವೆ ಪೃಥ್ವಿ. ಹೀಗಾಗಿ ಆ ಎಲ್ಲ ವಿಚಾರವನ್ನು ಗಮನಿಸಿದಾಗ ಕ್ಲೈಮೇಟ್ ಅಡಾಪ್ಟಬಿಲಿಟಿ ಏನಿದೆ, ಅಡಾಪ್ಟಬಿಲಿಟಿ ಅಂತಕ್ಕಂಥದ್ದು ಏನಿದೆ, ಈ ಮುಧೋಳ್ ನಾಯಿಗಳಲ್ಲಿ ವಿದೇಶಿ ನಾಯಿಗಳಿಗಿಂತ ಅಧಿಕವಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಕಾರಣದಿಂದಾಗಿ ಈಗ ಅದು ಪ್ರಧಾನಮಂತ್ರಿಗಳ ಭದ್ರತೆಗೆ ಇಂಡಕ್ಟ್ ಆಗಿದೆ. ಇದು ನಿಜಕ್ಕೂ ಕೂಡ ಒಂದು ಕರ್ನಾಟಕಕ್ಕೆ, ಮುಧೋಳಕ್ಕೆ, ಅದೇ ರೀತಿಯಾಗಿ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ ಕೂಡ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಧಾರವಾಡದಲ್ಲಿ ಕೃಷಿ ಸಂಜೀವಿನಿ ವಾಹನಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ನೋಡೋಣ. ಒಬ್ರು ಕೃಷಿ ಮಾಡಬೇಕು, ಇನ್ನು ಮಿಕ್ಕವರೆಲ್ಲರೂ ಕೂಡ ಬೇರೆ ಬೇರೆ ಕಸಬಲ್ಲಿ ಹೋದಾಗ ಮಾತ್ರ ಆ ಮನೆತನ ಉದ್ಧಾರ ಆಗುತ್ತೆ. ಕೃಷಿ ಬೆಳೆದಿದೆ, ಹಸಿರು ಕ್ರಾಂತಿ ಆಗಿದೆ. ಬಂಧುಗಳೇ, ನಮ್ಗೆ ಸ್ವತಂತ್ರ ಬಂದಾಗ ನಮ್ಮ ರಾಷ್ಟ್ರದ ಜನಸಂಖ್ಯೆ 33 ಕೋಟಿ. ಅವತ್ತು ಆಹಾರ ಇರಲಿಲ್ಲ. ನಾವು ವಿದೇಶದಿಂದ ಗೋಧಿಯನ್ನು ತರಿಸ್ಬೇಕಾಗಿತ್ತು, ಅಕ್ಕಿನ ತರಿಸ್ಬೇಕಾಗಿತ್ತು. ಅಮೇರಿಕಾದಲ್ಲಿ ದನಕ್ಕೆ ಆಗುವಂಥ ಗೋಧಿಯನ್ನು ನಮಗೆ ಕಳಿಸ್ಕೊಟ್ಟಿದ್ರು. ಆದರೆ ಇವತ್ತು 130 ಕೋಟಿ ಜನಸಂಖ್ಯೆ ಇದೆ, ಎಲ್ಲರಿಗೂ ಆಹಾರ ಸಿಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ರೈತ ಬಾಂಧವರು, ನಮ್ಮ ರೈತ ಮತ್ತು ನಮ್ಮ ಸಂಶೋಧನೆ ಮಾಡಿರುವಂಥ ರೈತ ಸೈಂಟಿಸ್ಟ್ಗಳು, ವಿಶ್ವವಿದ್ಯಾಲಯ ಮತ್ತು ರೈತರು
ಆವಿಷ್ಕಾರವನ್ನ ರೈತರು ಭೂಮಿಯಲ್ಲಿ ಬಿತ್ತಿ ಉತ್ತಿ ಬೆಳೆದು ಪ್ರತಿಯೊಬ್ಬರ ಈ ನಮ್ಮ ಹಸುವಿನ ಚೀಲಕ್ಕೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಈ ಶ್ರಮದ ಫಲದಿಂದ ಬಂದಂತ ಕೃಷಿ ಬೆಳೆದ್ರೆ ಇನ್ನ ರೈತನ ಪರಿಸ್ಥಿತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರು ಕೂಡ ರೈತನ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಅದಕ್ಕಾಗಿ ನಾನು ಯೋಚನೆಯನ್ನು ಮಾಡಿದೆ, ನಮ್ಮ ರೈತರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಅವರು ಕೂಡ ಬೇರೆ ಬೇರೆ ಕಸುಬಿನಲ್ಲಿ ಕೆಲಸ ಮಾಡಬೇಕು, ವೃತ್ತಿಯಲ್ಲಿ ಕೆಲಸ ಮಾಡಬೇಕು, ಎಲ್ಲ ರಂಗದಲ್ಲಿ ಮುಂದೆ ಬರಬೇಕು, ಆ ಆದಾಯ ಕುಟುಂಬಕ್ಕೆ ಬರಬೇಕು, ಅವ್ರ ಜೀವನ ಗುಣಮಟ್ಟ ಹೆಚ್ಚಾಗಬೇಕು, ಇತರರಿಗೆ ಕೈ ಬೇಡದಂತೆ ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು, ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನ ನಾನು ಪ್ರಾರಂಭ ಮಾಡಿದ್ದೆ. ಯಾಕಂದ್ರೆ ನಾನು ಭಾಳ ಕಡೆ ಹೋದಾಗ ಕೇಳ್ತಾ ಇದ್ದೆ, ಏನು ಮಾಡ್ತೀಪ್ಪ ತಮ್ಮ ಅಂತ ರೈತರ ಮಕ್ಕಳಿಗೆ. ಇಲ್ರಿ ನಾ SSLC ಕಲ್ತು ಬಿಟ್ಟೇನ್ರಿ. ಇನ್ನೊಬ್ಬ ಕೇಳಿದ್ರೆ PUC ಕಲ್ತು ಬಿಟ್ಟೇನ್ರಿ. ಮುಂದೆ ಇಲ್ರಿ ಹೊಲ ಮಾಡಕತ್ತೇನೆ. ಎಲ್ಲರೂ ಅದೇ ಕಸಬನ್ನು ಮಾಡಕ್ಕೆ ಹೋದ್ರೆ ಮುಂದೆ ಯಾಕೆ ಓದಲಿಲ್ಲ? ಅವರು ಆರ್ಥಿಕವಾಗಿ ಬೆಂಬಲ ಇರಲಿಲ್ಲ. ಆರ್ಥಿಕವಾಗಿ ಅವ್ರಿಗೆ ಬೆಂಬಲ ಇದ್ರೆ ಅವರು ಇತರಂತೆ ಓದ್ತಾ ಇದ್ರು. ಕೇವಲ ಶಹರದ ಮಕ್ಕಳು ಓದಿದರೆ ಸಾಲದು. ಇವತ್ತು ಹಳ್ಳಿಯಲ್ಲಿರುವಂಥ ಮಕ್ಕಳಿಗೂ ಕೂಡ ಬಹಳಷ್ಟು ಬುದ್ಧಿ ಇದೆ, ವಿದ್ಯೆ ಇದೆ, ಅವಕಾಶ ಕೊಡಬೇಕು. ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. ಒಟ್ಟು ಸುಮಾರು 11 ಲಕ್ಷ ರೈತರ ಮಕ್ಕಳಿಗೆ 488 ಕೋಟಿ ರೂಪಾಯಿ ಈಗಾಗಲೇ ನಾವು ಕೊಟ್ಟಿದ್ದೇವೆ ಬಂಧುಗಳೇ. ಇನ್ನು ಯಾರ್ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ತಾರೆ ಅವ್ರು ಎಲ್ಲರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. ಇವತ್ತು ನಾವು ರೈತ ಶಕ್ತಿ ಯೋಜನೆ ಡೀಸೆಲ್ ಕೊಟ್ಟಿರುವಂಥ ಹಣ, ರೈತ ವಿದ್ಯಾನಿಧಿಯಿಂದ ಕೊಟ್ಟಿರುವಂಥ ಹಣ ನಿಮ್ಮ ಹತ್ರ ಯಾರ ಕಡೆನೂ ಅರ್ಜಿ ತಗೊಂಡಿಲ್ಲ. ನಾವು ನಮ್ಮ ಕಡೆ ಇರುವಂತಹ ದಾಖಲೆಗಳಿಂದ ಯಾರ್ಯಾರು ಹೆಸರಿನಲ್ಲಿ ಇವತ್ತು ಖಾತೆ ಇದೆ ಆ ಎಲ್ಲ ರೈತರಿಗೆ ರೈತ ಶಕ್ತಿ ಹಣವನ್ನು ಕೊಟ್ಟಿದ್ದೇವೆ. ಆ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನೂ ಕೂಡ ಕೊಟ್ಟಿದ್ದೇವೆ. ನನಗೆ ಒಬ್ಬ ದಲಿತ ರೈತನ ಮಗಳು ಸಿಕ್ಕಿದ್ಲು. ಅವಳು ಬಂದು ಒಂದು ಫಂಕ್ಷನ್ನಲ್ಲಿ 2 ಮಾಲಿ ಹಾಕಿದ್ಲು ಅವಳು. ನಾನು ಕೇಳಿದೆ, ಯಾಕೆ ಮಾಲಿ ಹಾಕ್ತಾ ಇದೀಯಾ ನೀನು ಅಂತ. ಇಲ್ಲ, ನಿಮ್ಮದು ರೈತ ವಿದ್ಯಾನಿಧಿ ಮಕ್ಕಳ ವಿದ್ಯಾನಿಧಿ ಸಿಕ್ಕಿದೆ, ಮತ್ತು 2 ಯಾಕೆ ಮಾಲಿ ಹಾಕಿದಿ ಅಂತ. ಅವಳು ಹೇಳಿದ್ಲು, SC ST ಸ್ಕಾಲರ್ಶಿಪ್ಪು ಸಿಕ್ಕಿದೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಸಿಕ್ಕಿದೆ, ಎರಡು ಸ್ಕಾಲರ್ಶಿಪ್ ಸಿಕ್ಕಿದೆ, ನಮ್ಗೆ ಭಾಳ ಆನಂದ ಆಗಿದೆ ಅಂತ. ಅಂದರೆ ಹಿಂದಿನ ಸರ್ಕಾರಗಳ ಸ್ಕೀಮ್ ಹೆಂಗಿದ್ವು ಅಂತಂದ್ರೆ ಒಂದ್ರಾಗ ಸಿಕ್ಕರೆ ಇನ್ನೊಂದ್ರಾಗ ಇಲ್ಲ. SC ST ಸ್ಕಾಲರ್ಶಿಪ್ ಸಿಕ್ಕರೆ ಬೇರೆ ಯಾವ ಸ್ಕಾಲರ್ಶಿಪ್ ಇಲ್ಲ. ಇಲ್ಲಿ ನಾವು ಹಂಗೆ ಮಾಡಿಲ್ಲ. ನಿಮಗೆ ಹಿಂದುಳಿದ ವರ್ಗದ ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು, SC ST ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು, ಆದಾಯ ಕಡಿಮೆ ಇರುವಂಥ ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು. ಆದರೆ ಅದನ್ನ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ನಾವು ವಿಶೇಷವಾಗಿ ರೈತರ ಮಕ್ಕಳಿಗೆ ಇದು ವಿಶೇಷ ಹಣ ಕೊಡಬೇಕು ಅಂತ ಹೇಳಿ ಆ ತೀರ್ಮಾನವನ್ನು ಮಾಡಿದ್ದೇವೆ ಬಂಧುಗಳೇ. ಇದು ನಮ್ಮ ರೈತರ ಪರವಾಗಿರುವಂಥ ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆ, ಆ ನಿಲುವು. ದೊಡ್ಡ ಪ್ರಮಾಣದ ಬೆಳೆ ಹಾನಿ ಆಯ್ತು. ಹಿಂದೆ ಬೆಳೆ ಹಾನಿ ಆಗಿದೆ, ಪ್ರವಾಹ ಇದು ಮೊದಲನೇ ಬಾರಿ ಬಂದಿಲ್ಲ. ಹಿಂದೆ ಪ್ರವಾಹ ಬಂದಾಗ ಏನಾಗ್ತಿತ್ತು, ಕೇಂದ್ರ ಸರ್ಕಾರ ಏನು ಕೊಡ್ತಿದ್ದ ರಾಜ್ಯ ಸರ್ಕಾರ ಕೊಟ್ಟು ಕೈ ತೊಳ್ಕೊಂಡು ಬಿಡ್ತಿತ್ತು. ಏನು ಅಬ್ಬರ, ಏನು ಕೊಡ್ತೀರಿ ವಿಧಾನಸಭೆಯಲ್ಲಿ. ನಾನು ಒಂದೇ ಮಾತು ಹೇಳಿದೆ, ನಾನು ಏನು ಕೊಡ್ತೀನಿ ಅನ್ನೋದನ್ನು 2 ದಿವಸ ಬಿಟ್ಟು ಹೇಳ್ತೀನಿ, ನೀವೇನು ಕೊಟ್ಟಿದ್ದೀರಿ ಅದನ್ನು ಮೊದಲು ಹೇಳ್ರಿಲಿ ಅಂತ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತದೆ ಅದರ 2 ಪಟ್ಟನ್ನ ರಾಜ್ಯ ಸರ್ಕಾರ ಹಾಕಿ ಇವತ್ತು ಪರಿಹಾರವನ್ನು ಕೊಟ್ಟಿದ್ದೇವೆ. ಸುಮಾರು 14 ಲಕ್ಷ ರೈತರಿಗೆ 1,900 ಕೋಟಿ ರೂಪಾಯಿ 1,900 ಕೋಟಿ ರೂಪಾಯಿ ಪರಿಹಾರವನ್ನ ಮಳೆ ಬಿದ್ದು ಬೆಳೆ ಹಾನಿಯಾಗಿ
2 ತಿಂಗಳ ಒಳಗಡೆನೆ ಕೊಟ್ಟಿದ್ದೇವೆ, 2 ತಿಂಗಳ ಒಳಗಡೆನೆ ಕೊಟ್ಟಿದ್ದೇವೆ ಬಂಧುಗಳೇ. ಹಿಂದೆ ಕೇಂದ್ರ ಸರ್ಕಾರ 6,500 1 ಹೆಕ್ಟೇರ್ಗೆ, ಅದು 6,500 ಮಾಡಿದ್ ನಮ್ಮ ಮೋದಿ ಸಾಹೇಬರು. ಅದಕ್ಕಿಂತ ಮುಂಚೆ 2,000 ರೂಪಾಯಿ ಇತ್ತು ಒಣ ಬೇಸಾಯಕ್ಕೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೋದಿಯವರು ಬಂದ ಮೇಲೆ ಅದನ್ನ 6,500 ಮಾಡಿದ್ರು. 6,500 ಕೊಟ್ಟು ಕೈ ತೊಳ್ಕೊಳ್ತಿದ್ರು. ನಾವು 13,600 ಒಣ ಬೇಸಾಯ ಕೊಡ್ತಾ ಇದ್ದೇವೆ. 13,000 ನೀರಾವರಿಗೆ ಕೇಂದ್ರ ಸರ್ಕಾರ ಕೊಡ್ತದೆ. ನಾವು 25,000 1 ಹೆಕ್ಟೇರ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬೊಕ್ಸದಿಂದ ಕೊಟ್ಟಿದ್ದೇವೆ. ಅದೇ ರೀತಿ ತೋಟ ಪಟ್ಟಿಗೆ ಅವರು 18,000 ಕೊಡ್ತಿದ್ರು, ನಾವು 28,000 ಕೊಟ್ಟಿದ್ದೇವೆ. ಇದು ನಮ್ಮ ರೈತರ ಪರವಾಗಿರುವಂತಹ ಒಂದು ನಿಲುವು ಬಂಧುಗಳೇ. 1,900 ಕೋಟಿ ರೂಪಾಯಿನ ಕೇವಲ 2 ತಿಂಗಳಲ್ಲಿ ಕೊಟ್ಟಿದ್ದೇವೆ. 14 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇದನ್ನ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾನು ಯೋಚನೆ ಮಾಡಿದೆ, ರೈತರ ಮಕ್ಕಳಿಗೆ ಕೊಟ್ಟಾಯ್ತು, ಆದರೆ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು, ಅಡುಗೆ ಎಣ್ಣೆ, ತರಕಾರಿ, ಬೇಳೆಕಾಳುಗಳ ಬೆಲೆ ಕಡಿಮೆ ಆಗಬೇಕು ಅಂತ ಕಲಬುರಗಿ ಗೃಹಿಣಿ ರೇಖಾ ಅವರು ಹೇಳಿದ್ದಾರೆ. ಈ ಅಧಿವೇಶನದಲ್ಲಿ ಕೂಡ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದ್ರಲ್ಲ ಈ ಕೇಂದ್ರ ಸರ್ಕಾರ, ಇದರಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ನಾನು. ಯಾಕಂತಂದ್ರೆ ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ರಿಕ್ವೈರ್ಮೆಂಟ್ ಕೆಲವೊಂದು ಈ ಕೈಪಲ್ಯ ಆಗಿರ್ಲಿ ಅಥವಾ ಪೆಟ್ರೋಲ್ ಆಗಿರ್ಲಿ, ಆಮೇಲೆ ಗ್ಯಾಸ್ ಆಗಿರ್ಲಿ, ಸಿಲಿಂಡರ್ ರೇಟು ತುಂಬಾ ಜಾಸ್ತಿ ಆಗಿದೆ. ಮುಂಚೆ 850 ಹಂಗಿತ್ತು, ಈಗ 1100 ಆಗಿದೆ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅಷ್ಟು ಭರಿಸೋಕೆ ಆಗಂಗಿಲ್ಲ. ಅದ್ರ ಸಲ ಬೇಳೆ ಕೂಡ ಜಾಸ್ತಿ ಆಗಿದೆ. ಬೇಳೆ ರೇಟು ಈಗ 1200 ಹಂಗಾಗಿದೆ ಒಂದು ಇದಕ್ಕೆ. ಅದಕ್ಕೆ ಅದು ಕೂಡ ಕಡಿಮೆ ಆಗಬೇಕು. ಯಾಕೆ ಟೋಟಲಿ ಹೇಳಬೇಕು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತಮ್ಮದು ಸಂಸಾರ ನಡೆಸಬೇಕಂದ್ರೇನೆ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಎಲ್ಲಾ ರೇಟು ಜಾಸ್ತಿ ಆದಾಗ ಅದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನ್ ಮಾಡಬೇಕು, ಈ ಅಧಿವೇಶನದಲ್ಲಿ ಬಜೆಟ್ ಅನ್ನ ನೋಡಿ ಅದನ್ನ ಮಿಡ್ಲ್ ಕ್ಲಾಸ್ ಅವರಿಗೆ ಅನುಕೂಲ ಆಗುವ ತರ ಬಜೆಟ್ ಅನ್ನ ಮಂಡನೆ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ News18, ಜಾಲ ನಮ್ಮದು, ಬಲ ನಿಮ್ಮದು. ಚುನಾವಣೆ ಹೊಸ್ತಿಲಲ್ಲಿನ ಕೇಂದ್ರ ಬಜೆಟ್ ಕೊಡ್ತಾರಾ